ಪಾಸ್ ಮಾಡಿದ್ರೆ ಏನ್ ಸಂದೇಶ ಹೋಗುತ್ತೆ? ಈ ತರ ಆದಾಗ ಇಂದಿನೆಲ್ಲ ಸ್ಪೀಕರ್ಗಳು ಸದನ ಮುಂದಕ್ಕೆ ಹಾಕಿ 10 ನಿಮಿಷ ಒಳಗ್ ಕರೆದು ಮಾತುಕತೆಗಳನ್ನು ಮಾಡಿದಂತ ಉದಾಹರಣೆಗಳು ನೆನ್ನೆ ನಡೆದಿತ್ತು. ನೀವು ಇಂಥ ಒಂದು ಮಹತ್ತರವಾದಂತ ನೀವು ಬಹುಮತ ಇದೆ ಪಾಸ್ ಮಾಡ್ಕೊಂಡಿದೆ, ಅದು ಬೇರೆ ವಿಷಯ. ಇಷ್ಟು ಮಹತ್ತರವಾದಂತ ಬಿಲ್ ಅನ್ನ ಈ ಪೂರ್ವ ಯೋಜಿತ ದ್ವೇಷ ಇಟ್ಕೊಂಡು ಮಾಡ್ಬಿಟ್ರೆ ಹೆಂಗಾಗುತ್ತೆ? ಮತ್ತು ವಿರೋಧ ಪಕ್ಷದ ಶಾಸಕರನ್ನ ಇಷ್ಟು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳಕ್ ಆಗಲ್ಲ. ದಯಮಾಡಿ ಇದನ್ನು ಮರುಪರಿಶೀಲನೆ ಮಾಡಿ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ಒಂದ್ ಸ್ವಲ್ಪ ಮುಂದಕ್ಕೆ ಹಾಕಿ ನಮ್ಮನ್ನು ಒಳಗೆ ಕರೆದು ಮಾತಾಡಿ. ಇಂಥ ಒಂದು ಮಹತ್ತರವಾದ ಬಿಲ್ ಅನ್ನು ಈ ರೀತಿ ಚರ್ಚೆ ಇಲ್ಲದೆ ಪಾಸ್ ಮಾಡ್ಕೊಳ್ಳೋದು ಸರಿಯಲ್ಲ. ದಯಮಾಡಿ ಒಂದ್ಸರಿ ಒಳಗೆ ಕರೆದು ಮಾತಾಡ್ಬೇಕು ನಮ್ಮನ್ನು. ಮತ್ ಪಾಸ್ ಅಂತ ಹಾಗೆ ಆಗುತ್ತೆ, ಮೆಜಾರಿಟಿ ಇದೆ, ಚರ್ಚೆ ಮಾಡಕ್ಕೂ ಬಿಡಲ್ಲ ನೀವು ಅಂತಂದ್ರೆ ಏನರ್ಥ? ಏನ್ ಸಂದೇಶ ಕಳಿಸ್ತಿದ್ದೀರಿ? ಅಧ್ಯಕ್ಷರೇ, ನಾನು ತಮ್ಮ ಅನುಮತಿ ಪ್ರಕಾರ ತಾವು ನನಗೆ ಚರ್ಚೆ ಮಾಡೋಕ್ಕೆ ಅನುಮತಿ ಕೊಟ್ರಿ. ನಾನು ಮಾತಾಡ್ತಾ ಇದ್ದೆ. ಮೊದಲನೇದು, ನನ್ನ ಭಾಷಣನೇ ನಾನು ಮುಗಿಸಿಲ್ಲ. ತಾವು ಸುರೇಶ್ ಅವ್ರು ಎದ್ದಿಂತಾಗ ಅವ್ರು ಮಾತಾಡ್ತಾರೆ ಅಂತ ನೀವು ಹೇಳಿದ್ರಿ, ಮಾತಾಡು ಅಂದರೆ ಅದಕ್ಕೆ ನಾನು ಕೂತ್ಕೊಂಡೆ. ಯಾವಾಗ ನನ್ನ ಭಾಷಣ ನಾನು ಮುಗಿಸಿಲ್ಲೋ ಆ ಬಿಲ್ ಬಗ್ಗೆ, ನೀವು ಬಿಲ್ಗೆ ಹೆಂಗೆ ಓದೋದಕ್ಕೆ ಸರಿ ಇದೆಯಾ ಆ ಸ್ಥಾನದಲ್ಲಿ? ನಾನು ಹೇಳೋದು ಅದೊಂದು ನಾವು ರೆಸ್ಪೆಕ್ಟ್ ಕೊಡುವಂಥ ಒಂದು ಸ್ಥಾನ ಇದು. ಇರಪ್ಪ ಒಂದು ನಿಮಿಷ. ನಾವು ಭಾಳ ಗೌರವ ಕೊಟ್ಟು ಎಲ್ಲ ರೀತಿಯ ಬಿಲ್ಗಳನ್ನು ಪಾಸ್ ಮಾಡಿಕೊಟ್ಟಿದ್ದೀರಿ. ಈ ಬಿಲ್ಲೂ ನಿಮಗೆ 136 ಬೆಂಬಲ ಇದೆ. ಬಿಲ್ ಏನು ಪಾಸ್ ಆಗ್ತಾ ಇತ್ತು, ಆರಾಮ್ಸೆ ಪಾಸ್ ಆಗ್ತಾ ಇತ್ತು. ನಮ್ದೇನು ಅದರಲ್ಲಿ ಇದಿಲ್ಲ. ನಮಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಸದಸ್ಯರು ಭಾಳ ಜನ ತಯಾರಾಗಿ ಬಂದಿದ್ರು. 2-3 ದಿನದಿಂದ ತಯಾರಾಗಿ ಬಂದಿದ್ರು. ಮತ್ತೆ ನನ್ನ ಭಾಷಣನ ನೀವು ಕಂಪ್ಲೀಟ್ ಮಾಡ್ದಂಗೆ ಬಿಲ್ ಹೆಂಗೆ ತಗೊಂತೀರಾ ನೀವು? ಹಂಗೆ ಸಾಧ್ಯನೇ ಇಲ್ಲ. ಅದು ನಿಮ್ಮ ಇದ್ರ ರೂಲ್ಸ್ ಪ್ರಕಾರನೂ ಆಗಲ್ಲ. ನಾನು ನೀವು ಸುರೇಶ್ಗೆ ಅನುಮತಿ ಕೊಟ್ರೆ ಮಧ್ಯೆ ಮಾತಾಡ್ತಾರೆ ಅಂತ, ನಂದು ಕಂಪ್ಲೀಟ್ ಮಾಡೋಕ್ಕೆ ನಾನು ಅಲ್ಗೂ ಹೇಳಿದೆ ನಿಮ್ಮನ್ನೇ ಊಟಕ್ಕೆ ಹಾಕಿ ಅಂತ. ಆಯ್ತು ಒಂದು ಅಂದ್ರಿ, ಅಷ್ಟು ಬೇಗ ನೀವು ಪರಮೇಶ್ವರ್ ಅವ್ರಿಗೆ ಮಾತಾಡಕ್ ಕೊಟ್ರಿ. ಇದು ಒಳ್ಳೇದಲ್ಲ, ಇದು ಒಳ್ಳೆ ಸಂಪ್ರದಾಯನೂ ಅಲ್ಲ ಅಧ್ಯಕ್ಷರೇ. ಭಾಷಣಕ್ಕೆ ಕೊನೆ ಆಗದೆ ನೀವು ಬಿಲ್ಲನ್ನು ಹೆಂಗ್ ಓದಕ್ ಸಾಧ್ಯ? ಯಾವತ್ತನ ಈ ಥರದ್ದಾಗಿತ್ತ? ಅದಕ್ಕೋಸ್ಕರ ದಯವಿಟ್ಟು ಮರುಚಿಂತನೆಯನ್ನ ಮಾಡಿ ನಾವು ಬಿಲ್ಲೇನು ಆರಾಮ್ಸೆ ಪಾಸ್ ಆಗ್ತೈತೆ, ಅದರದ್ದೇನು ಭಯ ಇಲ್ಲ, ನಿಮ್ಗೂ ಭಯ ಇಲ್ಲ, ಅವ್ರಿಗೂ ಭಯ ಇಲ್ಲ. ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಬಿಲ್ ಬಗ್ಗೆ ಚರ್ಚೆ ಆಗಲಿ. ಈ ಸದನ ಇರೋದೇ ಬಿಲ್ಗಳ ಬಗ್ಗೆ ಚರ್ಚೆ ಮಾಡಕ್ಕೆ. ಈ ಸದನ ಮಾಡಿರೋದೇ ಬಿಲ್ಗಳನ್ನು ಕಾನೂನು ಮಾಡೋವಂಥದ್ದಕ್ಕೆ. ಚರ್ಚೆ ಆಗಬೇಕು. ಬಹುಮತ ಯಾರ ಆಧಾರದಲ್ಲಿ ಇರ್ತದೋ ಅದು ಪಾಸ್ ಆಗಿ ಆಗ್ತದೆ. ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಬಿಲ್ಗಳಿಗೆ ಏನು ಬೆಲೆ ಇರ್ತದೆ? ಅದರಿಂದ ದಯವಿಟ್ಟು ಮತ್ತೆ ಪರಿಶೀಲನೆ ಮಾಡಿ 10 ನಿಮಿಷ ಮುಂದೆ ಹಾಕಿ ಮಾತಾಡಿ. ಅಲ್ಲಿ ಏನು ಕಾನೂನು ಪ್ರಕಾರ ಏನೇನಿದೆಯೋ ಚರ್ಚೆ ಮಾಡೋಣ. ಆಮೇಲೆ ಸದನ ನಡೆಸಿ ಬಿಲ್ ಅಂತೂ ಪಾಸ್ ಆಗ್ತೈತೆ, ನಾವೇನು ತೊಂದರೆ ಕೊಡಲ್ಲ. ನಮ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಒಂದು ಮಹತ್ವವಾದಂಥ ಬಿಲ್ಲು. ಇದು ಒಂದು ವರ್ಗದ ನಾಯಕರನ್ನು ಟಾರ್ಗೆಟ್ ಮಾಡುವಂಥ ಉದ್ದೇಶದಿಂದ ಬಿಲ್ಲು. ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ. ಸಂವಿಧಾನದಾತ್ಮಕವಾಗಿ ಇವತ್ತು ಮಾತಾಡ್ತಾರೆ. ಯಾವಾಗಲೂ ಸಂವಿಧಾನ ಪುಸ್ತಕ ಹಿಡಿದೇ ಪಾರ್ಲಿಮೆಂಟ್ನಲ್ಲಿ ನಾವು ಸಂವಿಧಾನ, ಈ ಸರ್ಕಾರ ಇದ್ದರೆ ಸಂವಿಧಾನ ಹೋಗಿ ಮುಗಿಸ್ಬಿಡ್ತಾರೆ ಅಂತೇಳಿ. ಆದರೆ ಇವತ್ತು ನಡೆದಂಥದ್ದು ನೋಡಿಬಿಟ್ರೆ ನಮಗೆ ಚರ್ಚೆಗೂ ಅವಕಾಶ ಕೊಡಿ ಇರಲಾರ್ದೇ ನಮ್ಮದು ಏನೇನು ಭಾವನೆಗಳೇನದಾವ, ಯಾವ ಕಾರಣದಿಂದ ದ್ವೇಷ ಭಾಷಣಗಳು ಪ್ರಾರಂಭ ಆದವು ಅನ್ನೋಂಥ ವಿಚಾರನ ಇಟ್ಕೊಂಡು ದಯವಿಟ್ಟು ತಾವು ತಕ್ಷಣ ವೆಲ್ಲಿಗೆ ಹೋಗೋದು ತಕ್ಷಣ ತಾವು ಬಿಲ್ ಇದನ್ನು ಮಾಡ್ತಾ ಇರೋದು ಇದು ತಮ್ಮ ಒಂದು ಗೌರವಕ್ಕೂ ಚ್ಯುತಿ ಆಗ್ತದೆ. ಯಾಕಂದರೆ ಇದು ಇತಿಹಾಸದಲ್ಲಿ ಉಳಿದೋಗ್ತದೆ. ಈ ರೀತಿ ಇಂಥ ಮಹತ್ವವಾದಂಥ ಒಂದು ಕಾನೂನನ್ನು ತಿದ್ದುಪಡಿಯನ್ನು ತರುವಾಗ ವಿರೋಧ ಪಕ್ಷಗಳನ್ನು ಅವ್ರಿಗೇನು ಚರ್ಚೆಗೆ ನಾವು ತಯಾರಿದ್ದೀವಿ. ಯಾವುದೋ ಒಂದು ಕರಾವಳಿ ಭಾಗದ ಜನರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತನಾಡಿದಾಗ ಸಹಜವಾಗಿ ಅವರಿಗೆ ತಮ್ಮ ಭಾಗದ ಜನರ ಬಗ್ಗೆ ಅಪಮಾನ ಮಾಡಿದ್ರು ಅಂತ ಭಾವನೆ ಬಂದಿದ್ದು ಸಹಜ. ಆವಾಗ ತಾವು ಹಿರಿಯ ಸ್ಥಾನದಲ್ಲಿ ಕೂತವರು ನಮ್ಮ ಎಲ್ಲ ವಿರೋಧ ಪಕ್ಷ ಎಲ್ಲ ಕರೆದು ಎಲ್ಲಿ ತಪ್ಪಾಗಿದೆ ನೋಡಿ ಇದನ್ನು ಇವತ್ತು ಚರ್ಚೆಗೆ ನೀವು ಅವಕಾಶ ಮಾಡಿಕೊಡಿ. ಇವತ್ತು ನಿಮ್ಮ ಸಂಪೂರ್ಣ ಕಾಂಗ್ರೆಸ್ನವ್ರಿಗೆ ಬಹುಮತ ಇದೆ, ಪಾಸ್ ಆಗ್ತದೆ. ಮುಂದೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಶ್ನೆ ಮಾಡಬೇಕು ಎಲ್ಲ ನಾವು ಮಾಡ್ತೀವಿ. ನಾವು ಇಷ್ಟಕ್ಕೆ ಇಲ್ಲಿಗೆ ಸೀಮಿತ ಆಗೋದಿಲ್ಲ. ಸಂವಿಧಾನಬದ್ಧವಾಗಿ ಇವತ್ತು ಸಂವಿಧಾನಬದ್ಧವಾಗಿರುವಂಥ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಇವತ್ತು ಕಸುವಂಥ ಕೆಲಸ ಇದು 2ನೇ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ನಾವು ಹೇಳ್ತೀವಿ, ತಮಗೆ ವಿನಂತಿ ಮಾಡ್ಕೋತೀವಿ, ಚರ್ಚೆಗೆ ಅವಕಾಶ ಕೊಡಿ. ಚರ್ಚೆ ಆದ ಮೇಲೆ ಅವರು ಮೆಜಾರಿಟಿ ಇದೆ ಆಗ್ತದೆ, ಅದಕ್ಕೇನು ತೊಂದರೆ ಇಲ್ಲ. ದಯವಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರು ಮಾತಾಡಬೇಡಿ.
ದ್ವೇಷ ಭಾಷಣದ ಬಿಲ್ಲನ್ನು ತಂದಿದ್ರಿ, ಅದಿನ್ನೂ ಚರ್ಚೆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಉದ್ವೇಗವಾಗಿ ಸಚಿವರು ಮಾತಾಡಿದ ಹಿನ್ನೆಲೆಯಲ್ಲಿ ಈ ಥರ ತಾರಕಕ್ಕೆ ಹೋದಂಥದ್ದನ್ನ ನಾವೆಲ್ಲರೂ ಕೂಡ ಇಲ್ಲಿ ಸದನದಲ್ಲಿ ಗಮನಿಸಿದ್ವಿ. ಆದ್ದರಿಂದ ಇದು ಸತ್ಸಂಪ್ರದಾಯ ಅಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ತಾವು ಕರೆದು ಎಲ್ಲಾರನ್ನೂ ಕೂಡ ಚರ್ಚೆ ಮಾಡಬೇಕು. ಯಾಕೆ ಅಂದರೆ ಇದು ನಮ್ಮ ಹಾಸ್ಯ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಚಟಾಕಿಗಳು ಆರಿಸ್ತಕ್ಕಂಥದ್ದು ಇರ್ಬೋದು, ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಹಲವಾರು ವಿಷಯಗಳಿರ್ತವೆ. ಅದೇನಾಗುತ್ತೆ, ಸಮಾಜವನ್ನು ತಿದ್ದ ನಿಟ್ಟಿನಲ್ಲಿ, ಸರ್ಕಾರವನ್ನು ಎಚ್ಚರಿಸೋ ನಿಟ್ಟಿನಲ್ಲಿ ಪತ್ರಿಕೆಗಳಲ್ಲೂ ಬರ್ಬೋದು, ಮತ್ತು ನಾವು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರು ಇರ್ಬೋದು, ಆಡಳಿತದಿರ್ಬೋದು, ಸರ್ಕಾರ ನಡೆಸ್ತಂಥ. ಇವತ್ತು ನೀವು ಉದಾಹರಣೆಗೆ ಗೃಹ ಸಚಿವರು ಇಲ್ಲೇ ಇದ್ದಾರೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಗೌರವಯುತವಾಗಿ ಸಾರ್ ಅಂತ ಕರೀತಾರಪ್ಪ, ಸಬ್ ಇನ್ಸ್ಪೆಕ್ಟರ್ಗಳೇ ಆಗಲಿ ಇವರೇ ಆಗಲಿ, ಅವ್ರು ಮಾತಾಡೋ ರೀತಿ ದಾಟಿ ಏನಿರ್ತದೆ ಅದನ್ನು ಸರಿಪಡಿಸೋದಕ್ಕೆ ಏನು ತಂದಿದ್ದಾರೆ, ಅದೆಲ್ಲದೂ ಕೂಡ ಇದರಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವಾದ ಇತ್ತು. ಜೊತೆಗೆ ಇಲ್ಲಿ ಈ ಉತ್ತರ ಕರ್ನಾಟಕದವ್ರನ್ನ ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರಿ, ಅವ್ರ ಭಾಷೆ ಬಳಸ್ತಕ್ಕಂಥ ನಾಡ ಭಾಷೆ ಹೇಗಿದೆ, ಎಲ್ಲದಕ್ಕೂ ಕೂಡ ಮಗ ಅಂಥ ಮಗ ಇಂಥ ಮಗ ಅಂತ ಮಾತಾಡೋದು. ನೆನ್ನೆ ನಮ್ಮ ಸಂತೋಷ್ ಲಾಡೆ ಮಾತಾಡಿದಂಥದ್ದು ನಾವು ನೋಡಿದ್ದೇವೆ. ನಮ್ಮ ವಾಸಣ್ಣ, ಗುಬ್ಬಿ ವಾಸಣ್ಣ ಇವರೆಲ್ಲ ಒಳ್ಳೆ ಸಂಸ್ಕೃತಿ ಮಾತಾಡ್ತಕ್ಕಂಥದ್ದು ನಾವು ನೋಡಿದಾಗ ಇದೆಲ್ಲದಕ್ಕೂ ನಾವು ಕಡಿಮೆ ಒಂದು ಬಿಲ್ ಮತ್ತೆ ಮರುಪರಿಶೀಲನೆ ಮಾಡಲಿಕ್ಕೆ ಸುನೀಲ್ ಈಗ ಸಭಾಧ್ಯಕ್ಷರ ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಬೇಕಾಗುತ್ತೆ. ನಾನೇ ಬಿಲ್ ಪಾಸ್ ಮಾಡಿ ನಾವೇನು ಬೇಡ ಅನ್ನಲ್ಲ. ನನ್ನದೇ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಮೇಲೆ ಯಾವುದೇ ದಾಖಲೆ ಇಲ್ಲದೆ ಬೆಂಗಳೂರಿನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನೀವು ನೋಡಬೇಕು. ನನ್ನ 6 ಬಾರಿ ಶಾಸಕನಾಗಿದ್ದೀನಿ. ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರಲ್ಲ, ಏನಾದ್ರು ದಾಖಲೆ ಇದೆಯಾ? ಯಾವ ರೀತಿ ಮಾಡಿದ್ರು ಬೆಂಗಳೂರಿನಲ್ಲಿ DG ಹತ್ರ ಕರೆಸಿ ಇಂಥದನ್ನ ಆದಾಗ ಇದು ದ್ವೇಷದ ರಾಜಕಾರಣಕ್ಕೆ ಒಂದು ನಾಂದಿ ಆಡುತ್ತೆ. ಇಲ್ಲಿ ಹೋಮ್ ಮಿನಿಸ್ಟರ್ ಕೂತವ್ರೆ, ಹೇಳಲಿ ಅವರು ಸತ್ಯ ಹೇಳಲಿ ಇದ್ರ ಮುಂದೆ. ಇಂಥ ನೀಚ ಕೆಲಸ ಮಾಡಕ್ಕೆ ಹೋಗಬಾರ್ದು. ಅದನ್ನು ನಾನು ಖಂಡಿತವಾಗಿ ಇದನ್ನು ವಿರೋಧಿಸಬೇಕಾಗುತ್ತೆ. ಒಬ್ಬ ಶಾಸಕನ ಹಕ್ಕನ್ನು ಕೇಳುವಂಥ ಸನ್ನಿವೇಶ ಇದೆ. ಬೇಕು ಅಂತೇಳಿ ಒಬ್ಬ ರಾಜಕೀಯದಲ್ಲಿ ಶಕ್ತಿ ನಮಗಿದೆ, ದಮನ ಮಾಡಬೇಕು. ಜಿಲ್ಲೆಯಲ್ಲಿ ರೇವಣ್ಣ ಪ್ರತಿ ಸಾರಿ 6 ಜನ ಶಾಸಕರು ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ ನನ್ನನ್ನು ಮಾಡಬೇಕು ಅಂತ ಬೆಂಗಳೂರಿಗೆ ಕರೆಸಿ DG ಆಫೀಸ್ನಲ್ಲಿ ಓಲಿ ದಾಖಲೆ ಈ ತರ ಇಂಥ ನೀಚ ಕೆಲಸ ಮಾಡಬಾರ್ದು ಅಂತ ಹೋಮ್ ಮಿನಿಸ್ಟರ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಸುರೇಶ್ ಏನ್ ಹೇಳ್ತಿರೋ ಮುಗಿಸ್ಬಿಟ್ಟು. ಮಾನ್ಯ ಸಭಾಧ್ಯಕ್ಷರೇ, ಈ ಭಾಷಣದ ಬಗ್ಗೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ರು ಸಭಾಧ್ಯಕ್ಷರೇ. ನಾನು ಅವ್ರಿಗೆ ಕೇಳ್ಕೊಂಡೆ ಸಭಾಧ್ಯಕ್ಷರೇ, ಅಣ್ಣ ನಾನು ಅಲ್ಲಲ್ಲ ಚರ್ಚೆ ಬೇಡ, ಅವ್ರು ಏನು ಹೇಳಿ ಪ್ರಾಬ್ಲಮ್ ಆಗಿದೆ ಅಲ್ಲಿ. ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ಮತ್ತೆ ಭಯ ಆಗ್ತಾವ್ರ ಸಭಾಧ್ಯಕ್ಷ. ಚರ್ಚೆ ಬೇಡ, ನಿಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ. ಸುರೇಶ್ ಒನ್ ಲೈನ್ ಅಲ್ಲಿ ಮುಗಿಸ್ಬಿಡಿ. ಸೆಂಟ್ರಲ್ ಮಾತಾಡೋದು ಹೆಂಗ್ ಸಭಾಧ್ಯಕ್ಷ? ಹೌದು ಆಯ್ತು ಸಭಾಧ್ಯಕ್ಷ. ಈ ಅಶೋಕಣ್ಣ ಮಾತಾಡ್ತಾ ಇದ್ದ ಸಭಾಧ್ಯಕ್ಷ. ನಾನು ಹೇಳಿದೆ ಅಶೋಕಣ್ಣ 1 ನಿಮಿಷ ಈಲ್ಡ್ ಆಗು. ನಾನು ಹೇಳಿದೆ ಆಯ್ತು ಮಾತಾಡು ಅಂತ ಹೇಳಿದ್ರು ಸಭಾಧ್ಯಕ್ಷ. ತಕ್ಷಣ ನಮ್ಮ ಕರಾವಳಿ ಭಾಗದ 3 ಶಾಸಕರು ಎದ್ದಿದ್ರು ಸಭಾಧ್ಯಕ್ಷರೇ. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಈ ಕರಾವಳಿ ಇವಾಗ ಗಲಾಟೆ ಆಯ್ತಂತೆ. ಅಲ್ಲಲ್ಲ, ಅವ್ರು ನಾವು ಕರಾವಳಿಯವ್ರಿಗೆ ಏನು ಹೇಳಿಲ್ಲ. ಕರಾವಳಿ ಆಯ್ತು. ಮತ್ತೆ ದಾಖಲೆ ತಪ್ಪಿಗೂ ಹೋಗೋದು ಬೇಡ ಸಭಾಧ್ಯಕ್ಷರೇ. ಕರಾವಳಿ ನಾನು ಕರ್ನಾಟಕ, ನಾನು ಪ್ರಜೆ ಸಭಾಧ್ಯಕ್ಷರೇ. ಕರಾವಳಿ ಇವ್ರಿಗೆ ಎಷ್ಟಿದೆ, ಇವ್ರಿಗಿಂತ ಜಾಸ್ತಿ ನನಗೆ ಪ್ರೀತಿ ಇದೆ ಸಭಾಧ್ಯಕ್ಷರೇ. ಇವ್ರು ಹೋಗ್ತಾರೋ ಇಲ್ಲ ಧರ್ಮಸ್ಥಳಕ್ಕೆ, ನಾನು ವರ್ಷಕ್ಕೆ 2 ಸರಿ ಹೋಗ್ತೀನಿ, ಅದು ಬೇರೆ ವಿಚಾರ. ಆಯ್ತು ಸಭಾಧ್ಯಕ್ಷ. ಇವತ್ತು ಹೈಯೆಸ್ಟ್ ನನ್ನ ಇಲಾಖೆಯಿಂದನೇ ಕರಾವಳಿ ಹಣ ಕೊಟ್ಟಿರೋದು ಸಭಾಧ್ಯಕ್ಷರೇ. ಆದ್ರಿಂದ ನಾನು ಅವರೆಲ್ಲ ನನ್ನ ಸ್ನೇಹಿತರೆ ಸಭಾಧ್ಯಕ್ಷರೇ. ಕರಾವಳಿ ಭಾಗದಲ್ಲಿ ಗಲಾಟೆ ಆಯ್ತಾಯ್ತಪ್ಪ, ಮತ್ತೆ ಈ ತರ ಭಾಷಣ ಮಾಡಿದ್ರೆ ಮತ್ತೆ ಅಲ್ಲಿ ಹೇಳಿದೆ ಅಷ್ಟೇ ಸಭಾಧ್ಯಕ್ಷ. ಅದನ್ನ ಇಟ್ಕೊಂಡು ಅಷ್ಟೇ ಸಭಾಧ್ಯಕ್ಷ. ಈಗ ಒಂದು ತಾವೆಲ್ಲ ಹೇಳಿದಿರಿ, ಈಗ ನೀವು ಒಂದು ಆತ್ಮಾವಲೋಕನ ಅಂದ್ರೆ ಅಲ್ಲಿ ಕೂತು ಚರ್ಚೆ ಮಾಡಬೇಕು. ನಾವೀಗ ನೀವೆಲ್ಲ ರೀತಿಯ ಸಹಕಾರ ಆಡಳಿತ ಪಕ್ಷ, ಪ್ರತಿಪಕ್ಷ ಸದಸ್ಯರು, ನಾಯಕರು ಎಲ್ಲರಿಗೂ ಎಲ್ಲ ರೀತಿಯಿಂದ ಕೊಟ್ಟಿದ್ದೀರಿ. ಅತ್ಯಂತ ಯಶಸ್ವಿ ಕೊಟ್ಟಿದ್ದು, ಭಾಳ ಚೆನ್ನಾಗಿ ಕೊಟ್ಟು. ನಿನ್ನೆ ರಾತ್ರಿ 10:30 ಗಂಟೆ ತನಕ ಕೂಡ ಎಲ್ಲರಿಗೂ ಕೂತ್ಕೊಂಡು ಪ್ರಶ್ನೋತ್ತರ ಉತ್ಸಾಹ ಕೂಡ ನಡೆದಿದೆ. ಇವತ್ತು ಬೆಳಗ್ಗೆ 9 ಗಂಟೆ ಇರ್ತಾವೆ, ಅವೆಲ್ಲ 9 ಗಂಟೆ ಕೂಡ ತಾವು ಬಂದಿದ್ದೀರಿ. ಎಲ್ಲವೂ ಚೆನ್ನಾಗಿ ಇವತ್ತು ನಡೀತಾ ಇತ್ತು.
ನಾವು ಒಳ ಮೀಸಲಾತಿ ಬಿಲ್ ತಗೊಳ್ಳೋ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಬೇಡ ನಾವು ಫಸ್ಟ್ ಏಡ್ಸ್ ಇದು ತಗೊಳ್ಳುವ ಆಯ್ತಂತ ಅದನ್ನು ಅವ್ರು ಕೂತ್ಕೊಳ್ಳಿ ಅಂತ ನಾವು ತಗೊಂಡೆವು. ಅವರು ಅದನ್ನು ವಿವರವಾಗಿ ಮಂತ್ರಿಗಳು ಅದಕ್ಕೆ ಹೇಳಿದರು. ನೀವು ಚೆನ್ನಾಗಿ ಅದರ ಬಗ್ಗೆ ಪ್ರತಿಯೊಂದು ಅಂಶವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ತಾವು ಮಾತಾಡ್ತಾ ಇದ್ದೀರಿ. ಕರೆಕ್ಟ್ ಇಲ್ಲ ನಾನು ಹೇಳೋದಿಲ್ಲ. ಈ ಮಧ್ಯದಲ್ಲಿ ಕೆಲವೊಂದು ಮಾತಿನಲ್ಲಿ ಅಲ್ಲಿ ಅದರ ನಂತರ ನಾನು 15 ನಿಮಿಷ ನಾನು ಸೈಲೆಂಟ್ ಕೂತ್ಕೊಳ್ಳಿ 15 ನೀವು ಕೂಡ ಹೇಳಿದ್ರಿ ತಿರುಗಿ ನೀವು ಸುಮ್ಮನೆ ನೋಡಿ 15 ನಿಮಿಷ ನಾನು ಟೈಮ್ ನೋಡ್ತೇನೆ. ನೀವು ಬೇಕಾದ್ರೆ ನೋಡಿ, ನೀವು ಕೂಡ ಹೇಳಿದ್ರಿ ಸುಮ್ಮನೆ, ಇವರಿಗೆಲ್ಲ ಹೇಳಿದ್ರಿ ಇದು ಕೂತ್ಕೊಂಡವರಿಗೆ ಸುಮ್ಮನೆ ಕೂತ್ಕೊಳ್ಳಿ ಅದು ಕೂತ್ಕೊಳ್ಳೋದಿಲ್ಲ ಆಯ್ತಾರೆ. ಅದು ಎಲ್ಲ ನೋಡಿ, ನಾನೇನು ಹೇಳಿದ್ದೆ ಆ ವಿಚಾರ ನಾವು ಚರ್ಚೆ ಮಾಡುವ, ಅದಕ್ಕೆ ಬೇಕಾದ್ರೆ ಒಂದು ಚರ್ಚೆ ಮಾಡುವ, ಕಡತದಿಂದ ಬೇಕಂತ ಕಡತ ಬೇಕಂತ ತೆಗಿಸ್ತೇನೆ. ಈಗ ಬಿಲ್ ಬಗ್ಗೆ ಪ್ರತಿಭಾ ನಾಯಕರು ಮಾತಾಡ್ತಿದ್ದಾರೆ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ 15 ನಿಮಿಷ ನಾನು ಸರ್ವರಿಗೆ ನನಗೆ ಎಷ್ಟು ಸಾಧ್ಯವಿದೆ ನನ್ನ ಮೈಕ್ ಮತ್ತು ನನ್ನ ವಾಯ್ಸ್ ಆಯ್ತು ನಾನು ನೋಡ್ತೇನೆ. ಅದೆಲ್ಲಪ್ಪ ಅಲ್ಲಿ ಮುಂದೆ ಮಾತಾಡ್ಬೇಡ, ನಾ ಹೇಳ್ದು ಕೇಳಿ ಆಯ್ತು. ನಮ್ಗೆ ಟೈಮ್ ಇದೆಯಲ್ಲ, ರೆಕಾರ್ಡ್ ಆಯ್ತು, ಚರ್ಚೆ ಬೇಡ. ರೆಕಾರ್ಡಲ್ಲಿ ಟೈಮ್ ಇದೆ. ವಿಷಯ ನೋಡಿ, ನೀವೆಲ್ಲ ಹೇಳ್ತೀರಿ ನಾನು ಆಗಬೇಕು ಒಂದು ಸಭಾಧ್ಯಕ್ಷ ಹೇಳಿದಾಗ ಕೂತ್ಕೊಳ್ಳ ಬೇಡವಾ? ಪ್ರತಿಪಕ್ಷ ನಾಯಕರು ಕೂತ್ಕೊಳ್ಳಿ ಅಂತ ಹೇಳುವಾಗ ಕೂತ್ಕೊಳ್ಳಂತ ಬೇಡವಾ? ಬಿಲ್ ಮಾಡುವಂತ ಮಂತ್ರಿ ಹೇಳ್ತಾರೆ ಸ್ವಲ್ಪ ಕೂತ್ಕೊಳ್ಳಿ, ಮಾತಾಡ್ಲಿಕ್ಕೆ ಅವಕಾಶ. ಈ ಒಂದು ಸಂದರ್ಭದಲ್ಲಿ ಪಾಯಿಂಟ್ ಒಂದೊಂದು ತೀರ್ಮಾನ ಬರುವಂಥ ವಿಚಾರ ಇವತ್ತು ಆಗ್ತದೆ. ಅದು ಇದರ ಬಗ್ಗೆ ನಾವು ಕೂತ್ಕೊಂಡು ಯಾವ ವಿಚಾರ ಇದೆ ಅದಕ್ಕೆ ನಾನು 10 ನಿಮಿಷದನ್ನು ಮುಂದಕ್ಕೆ ಹಾಕ್ತೇನೆ, ನಾವು ಮುಂದೆ ಚರ್ಚೆ ಮಾಡ್ತೇವೆ. ರಿಲಿಜಿಯನ್ನಲ್ಲಿ ಆಗುತ್ತೆ, ರೇಸ್ನ